ಹಾಯ್ ಹೋಯ್ ಹೋಯ್ ಹಾಯ್ ಹಾಯ್ ಹೋಯ್ ಹೋಯ್ ಹಾಯ್ ಹಾಯ್ ಹೋಯ್ ಹೋಯ್ ಬತ್ತು ಬದಿ ಬತ್ತು ಬದಿ. ಈ ಮನೇಲಿ ಅಪ್ಪ ಅಮ್ಮ ಮಕ್ಳ ಕೈ ಕಾಸಿಗೆ ಹಂಗೆ ಇಟ್ಬಿಡ್ತಾರೆ. ಇಲ್ಲ ಅಂತಂದ್ರೆ ಈ ಮಾಲ್ಗಿಲ್ ಹೋಗ್ಬಿಟ್ಟಾಗ ಕೆಜಿ ಗಟ್ಲೆ ಸ್ವೀಟ್ ಚಾಕ್ಲೇಟ್ನ ತಂದು ಇಟ್ಬಿಡ್ತಾರೆ. ಈ ಮಕ್ಳುಗಳು ಎರ್ರಾ ಬೀರಿ ಅದನ್ನೇ ಟಿಫನ್ ಲಂಚ್ ನಂಗೆ ತಿಂದ್ಬಿಟ್ಟು ಜೇನ್ ತುಳ ಬಂದಾಗ ನೋಡಿ ಹಿಂಗೆ ಯಾರ ಕೈಲಿ ಹೇಳ್ಕೊಳಕ್ ಆಗದೆ ಬಾಧೆ ನಾ ವಿಡಿಯೋ ಮಾಡ್ಕೊಂಡು ಗೊಳೋ ಅಂತ ಅಳ್ತವ ಪಪ್ಪ ಹುಡುಗ. ಅದಕ್ಕೆ ಹೇಳದ್ ಮನೆ ಜಾಸ್ತಿ ಸ್ವೀಟ್ ತಿನ್ಬಾರ್ದು ಅಂತ. ನಿನ್ ಬಾಧೆ ಅರ್ಥ ಆಗುತ್ತೆ. ಕಣ್ಣಲ್ಲಿ ನಾನು ಬಂದು ಸೇರಲೇ ಇದ್ಯಾಕೋ ಜೇನ್ ತುಳು ಡಿಫೆಕ್ಟ್ ತರ ಕಾಣಿಸ್ತಾ ಇಲ್ವಲ್ಲ? ಮೋಸ್ಟ್ಲಿ ಪೋಲಿಯೋ ಲಸಿಕೆ ಮಿಸ್ ಆಗಿರೋ ಎಫೆಕ್ಟ್ ತರ ಇದೆ. ಪುಟ ನಿಮ್ಮ ಅಮ್ಮ ಫೋನ್ ಕೊಟ್ಟು ಮಾತಾಡ್ಬೇಕು ಸ್ವಲ್ಪ. ಕಣ್ಣಲ್ಲಿ ನಾನು ಬಂದು ಸೇರಲೇ. ಏನ್ ಮೇಡಮ್ ನೀವು ಆಗ ಒಳ್ಳೆ ತಿಕ್ಲಂಗ್ ಕ್ರಿಂಚ್ ಕೃಷ್ಣಮೂರ್ತಿ ತರ ಒಬ್ಬೊಮ್ಮೆ ರೀಲ್ಸ್ ಮಾಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ರೆ ನಿಮ್ಗೇನು ಗೊತ್ತೇ ಇಲ್ಲ. ನಂಗೆ ನೀವು ರೀಲ್ಸ್ ಮಾಡ್ಕೊಂಡು ಕೂತಿದ್ದೀರಲ್ಲ, ಮಗನ್ ಸ್ವಲ್ಪ ಬುದ್ಧಿ ಹೇಳ್ಬೇಕು ತಾನೆ. ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ, ಅದ್ಯಾಕದು? ಅದ್ಯಾಕ್ ಮೇಡಮ್? ಮೇಡಮ್ ಬೇಜಾರಾದಾಗ ಅಂತ ಕೇಳಕ್ಕಿರೋದು ಹಲವು ಹಳೆ ಕನ್ನಡ ಗೀತೆಗಳು ಮಾತ್ರ. ಅದನ್ನು ನಿಮ್ಮ ಕೆಟ್ಟ ಎಕ್ಸ್ಪ್ರೆಷನ್ ಇಂದ ದಯವಿಟ್ಟು ಹಾಳು ಮಾಡಬೇಡಿ. ಅವಾರ್ಡ್ ಕೇಳಿದಾಗಲೆಲ್ಲ ನಿಮ್ಮ ಮಕ್ಕಗಳೇ ನೆನಪಾಯ್ತವೆ. ಆಯ್ತಾ ಮೇಡಮ್? ನಿಮ್ಗೆ ಹೇಳ ಏನು ಪ್ರಯೋಜನ ಇಲ್ಲ. ನಿಮ್ಮ ಯಜಮಾನ್ ರೆಸ್ಟೋರೆಂಟ್ಗೆ ಬರ್ತಾರೆ ಕೆಲಸದಿಂದ, ಅವ್ರ ಹತ್ರನೇ ಮಾತಾಡ್ತೀನಿ. ಸರ್ ನಿಮ್ಮ ಕಷ್ಟ ನಂಗೆ ಅರ್ಥ ಆಗುತ್ತೆ ಸರ್. ಹೆಂಡತಿ ಮಕ್ಕಳೆಲ್ಲ ಈ ತರ ರೀಲ್ಸ್ ಅಡಿಕ್ಟ್ ಆಗ್ಬಿಟ್ರೆ ನೀವ್ ಹೆಂಗ್ ಸಂಸಾರ ಮಾಡ್ತೀರಾ ಸರ್? ಇದು ರಕ್ತ ಕಣ್ಣೀರಲ್ಲ, ಕಣಕಣದಲ್ಲೂ ಕೇಸರಿ ಆನಂದ ಬಾಷ್ಪದ ಪನ್ನೀರು. ಇರೋವರ ಟ್ಯಾಲೆಂಟ್ ಎಲ್ಲ ಒಂದೇ ಮನೇಲಿ ಸೇರ್ಕೊಂಡ್ಬಿಟ್ಟಿದೆಯಲ್ಲ ಅಂತ ಟ್ಯಾಲೆಂಟ್ಗೆ ತಲೆ ಕೆಟ್ಟು ಚಡ್ಡಿಲ್ ಟಾಯ್ಲೆಟ್ ಮಾಡ್ಕೊಂಡು ಊರ್ ಬಿಟ್ಟು ತೊಡೆ ಸಂದಿ ಪಾಳಿ ಕೊಡೋಬಿಡ್ಬೇಕು. ಹಂಗಿದೆ ಇವ್ರ ಪರ್ಫಾರ್ಮೆನ್ಸು. ನಿಮ್ಮನ್ನು ನೋಡಿದ್ಮೇಲೆ ನಂಗೆ ಅರ್ಥ ಆಗಿದ್ ಒಂದೇ, ನಿಮ್ಗೆ ಜೇನ್ ತುಳದ್ ಕಡ್ತಾನೋ ಅಥವಾ ಪೋಲಿಯೋ ಎಫೆಕ್ಟ್ ಎರಡೂ ಆಗಿಲ್ಲ. ರೀಲ್ಸ್ ಮಾಡಿ ರಾತ್ರಿ ಫೇಮಸ್ ಆಗ್ಬಿಡ್ಬೇಕು ಅನ್ನೋ ಒಂದು ಹುಚ್ಚು ಮಾನಸಿಕ ಕಾಯಿಲೆ ಬಂದಿದೆ. ಈ ಕಾಯಿಲೆಗೆ ಮದ್ದಿಲ್ಲ. ಆ ದೇವ್ರೇ ನಿಮ್ ಫ್ಯಾಮಿಲಿನ ಕಾಪಾಡ್ಬೇಕು.